ಎಲ್ಲರಿಗೂ ನಮಸ್ಕಾರ. ಇವತ್ತು ಬದ್ನಿಕಾಯಿ ಭರ್ತಮ್ಮ ಹೆಂಗೆ ಮಾಡೋದು ಅನ್ನೋದನ್ನು ತೋರ್ಸಾಕತ್ತೀನಿ. ನೋಡ್ಬೋದು, ಈ ಥರ ಬದ್ನಿಕಾಯಿ ತೊಗೋಬೇಕು ದೊಡ್ಡದಾಗಿ. ಇದು ಮೇಲಿಂದೆಲ್ಲ ಕರ್ರಗಾಗಬೇಕು, ಅಲ್ಲಿವರೆಗೂ ನಾವು ಗ್ಯಾಸ್ ಮೇಲೆ ಇಟ್ಕೊಂಡು ಸುಡಬೇಕಾಗುತ್ತೆ. ಚಲೋ ಹೊತ್ನಾಗಿ ಒಳಗಡೆ ಎಲ್ಲ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನ ಸುಡಬೇಕಾಗುತ್ತೆ. ಮೇಲಿಂದ ನೋಡ್ರಿ ಸಿಪ್ಪೆ ಎಲ್ಲ ಸುಟ್ಟು ಕರ್ರಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಸುಟ್ಕೋಬೇಕು ಗ್ಯಾಸ್ ಮೇಲೆ ಈ ಥರ ಇಟ್ಕೊಂಡು. ಈ ಭರ್ತಾನ ನಿಮಗೆ ಗೊತ್ತಿರ್ಬೋದು, ಸಂಕ್ರಾಂತಿ ದಿನ ಮಾಡ್ತಾರೆ. ಮತ್ತು ಜೋಳದ ರೊಟ್ಟಿ ಜೋಡಿ ಇದು ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಒಳ್ಳೆ ಕಾಂಬಿನೇಷನ್ ಅಂದ್ರೆ ಜೋಳದ ರೊಟ್ಟಿ ಇದಕ್ಕೆ. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮೇಲಿನ ಸಿಪ್ಪೆ ಈ ಥರ ಆಗಬೇಕು, ಅಲ್ಲಿವರೆಗೂ ಸುಟ್ಕೊಂಡೀನಿ. ಇನ್ನೊಂದು ಅದೇ ಥರನ ಸುಟ್ಕೋಬೇಕು, ಇನ್ನೊಂದು ಬದ್ನಿಕಾಯಿನೂ ಕೂಡ ಇದೇ ಥರನ ಸುಟ್ಕೋಬೇಕು. ಒಳಗೆಲ್ಲ ಬೆಂದಿರ್ತೈತಿ ಈ ಥರ ಸುಟ್ಕೊಳೋದ್ರಿಂದ. ಈಗ ಇದು ಕೂಡ ನೋಡ್ರಿ ಆಗೈತಿ. ಇಷ್ಟಾದ್ರೆ ಸಾಕು. ಮೇಲಿನ ಸಿಪ್ಪೆ ತೆಗೆದು ಒಳಗಡೆದ್ದೆಲ್ಲ ನಾವು ಬೆಂದಿದ್ದನ್ನ ಅಷ್ಟೇ ಇಟ್ಕೊಂಡು ಇದನ್ನು ಭರ್ತಾ ಹೆಂಗೆ ಮಾಡೋದು ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ರಿ. ಮೇಲಿನ ಸಿಪ್ಪೆ ಈ ಥರದನ್ನ ತೆಗಿಯಕತ್ತಲ್ಲ, ಈ ಥರ ತೆಗಿಬೇಕು. ಹಿಂದಿನ ತುಂಬನ ಈ ಥರ ಕಟ್ ಮಾಡಿ ತೆಗೆದುಬಿಡೋಣ ಅಂತ. ನೋಡ್ರಿ ಚಲೋ ಹೊತ್ನಾಗ ಬೆಂದತಿ. ಈಗ ಎರಡೂ ಈ ಥರ ಮಾಡಿಟ್ಕೊಂಡು ಇದಕ್ಕೆ ಸ್ವಲ್ಪ ಖಾರದ ಪೌಡ್ರು ಉಟ್ಟಿಸ್ಕೊಂಡು ಸಣ್ಣಗೆ ಇದನ್ನು ಕೈಯಿಂದ ಕಿವುಚಬೇಕು. ಈಗ ಒಗ್ಗರಣೆಗೆ ಒಂದು ಬಾಳಿಗೆ ಇಟ್ಕೊಂಡೀನಿ. ಎಣ್ಣೆ ಹಾಕ್ಕೊಳ್ಳೋಣಂತ. ಎಣ್ಣೆ ಕಾದಿಂದ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣಂತ. ಒಂದು ದೊಡ್ಡದು ಬೆಳ್ಳುಳ್ಳಿನ ಮೇಲಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಈಗ ಸಣ್ಣ ಕಟ್ ಮಾಡಿದ ಈರುಳ್ಳಿ, ಸಣ್ಣ ಕಟ್ ಮಾಡಿದ ಟಮಾಟೊ ಎರಡೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಈ ಖಾರದ ಪುಡಿ ಹಾಕ್ಕೊಂಡಿದ್ನೆಲ್ಲ ಬದ್ನಿಕಾಯಿ ಮತ್ತು ಖಾರದ ಪೌಡ್ರನ್ನ ಇದನ್ನು ಚಲೋತ್ನಾಗಿ ಕೈಯಿಂದನ ಕಿವುಚ್ಕೋಬೇಕು ಈ ಥರ.
ಇಷ್ಟ ಆದರೆ ಸಾಕು. ಈಗ ಮಾಡಿಟ್ಟಿದ್ದ ಒಗ್ಗರಣೆನ ಇದ್ರೊಳಗನ ಹಾಕ್ಕೊಂಡು ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಈಗ ಹಸಿ ಕಡ್ಲಿ ಸೀಸನ್ ಇರೋದ್ರಿಂದ ಇದಕ್ಕೆ ಕಡ್ಲಿ ಕೂಡ ನಾವು ಆ್ಯಡ್ ಮಾಡಬೇಕು. ಮಸ್ತ್ ಆಗ್ತವೆ ನೋಡಿರಿ. ಹಸಿ ಕಡ್ಲಿ ಈಗ ತೋರಿಸ್ತಾ ಇರೋದು ಮಸ್ತ್ ಟೇಸ್ಟ್ ಕೊಡ್ತಾವಂತಲೇ ಹೇಳ್ಬೋದು ಇದನ್ನು ಹಾಕ್ಕೊಳೋದ್ರಿಂದ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿದ್ರೆ ಬದ್ನಿಕಾಯಿ ಭರ್ತಾ ರೆಡಿ ಆಯ್ತು. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿರ್ತೈತಿ. ಒಂದು ಸಾರಿ ಈ ಥರ ಮಾಡ್ಕೊಳ್ರಿ. ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದ್ರು ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪು ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿರಿ ವಿಡಿಯೋಸ್ನ. ಸಿಂಪಲ್ಲಾಗಿ ತುಂಬ ರುಚಿಯಾಗಿ ನಾವು ಈ ಥರ ಮಾಡ್ಕೋಬೋದು ಬದ್ನಿಕಾಯಿ ಭರ್ತಾನ. ನೋಡಿದ್ರಲ್ಲ, ಸರ್ವಿಂಗ್ ಬೌಲಿಗೆ ಹಾಕಾಕತ್ತೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.